ಬೆಳಗ್ಗೆ ಬರಬೇಕಂದ್ರೆ ನನಗೂ ಗೊತ್ತಾಯಿತು. ನ್ಯೂಸಲ್ಲಿ ಫೋನಲ್ಲಿ ಯಾರೋ ಆ ನ್ಯೂಸ್‌ನ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಟ್ಟಿದ್ರು. ನನಗೆ ಕಳಿಸ್ಕೊಟ್ಟಿದ್ರು. ಅದು ನಿಮ್ಮದೇ ಕಳಿಸ್ಕೊಟ್ಟಿದ್ದಿದ್ದು. ನಿಮ್ಮ ಚಾನಲ್‌ದು ಕಳಿಸ್ಕೊಟ್ಟಿದ್ರು. ನಾನು ನೋಡಿದೆ ಅದರಲ್ಲಿ ಕೊಟ್ಟಿದ್ದಾರಂತೆ. ಒಂದು ಕಾನೂನು ಅನ್ನೋದ್ರ ಬಗ್ಗೆ ಓದಿರೋರಿಗೆ ಎಷ್ಟು ಗೊತ್ತಿರುತ್ತೋ ನಮಗೂ ಏನೋ ಅಷ್ಟೋ ಎಷ್ಟೋ ಅದರಲ್ಲಿ ಕಾನೂನು ಬಗ್ಗೆ ಸ್ವಲ್ಪ ಗೊತ್ತಿದೆ. ಯಾಕಂದರೆ ನಾವು ಜಮೀನುಗಳದ್ದು ತೆಗೆದು ಕೇಸ್ಗಳು ಕೋರ್ಟ್‌ಗಳಿಗೆ ಓಡಾಡಿ ಎಲ್ಲವನ್ನೂ ಮಾಡಿರ್ತೀವಿ. ಅದರಿಂದ ನಮಗೂ ಸ್ವಲ್ಪ ಅದ್ರ ಬಗ್ಗೆ ಇದೆ. ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ಹೋಗಿ ಗವರ್ನರ್‌ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅದ್ರ ಮೇಲೆ ಈ ರೀತಿಯಲ್ಲಿ ಮಾಡೋದು ನಾನು ಖಂಡಿಸ್ತೀನಿ. ಒಂದು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಟಿ.ಜೆ. ಅಬ್ರಾಮ್ ಏನೋ ಅವ್ರ ಹೆಸರು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇರೀ, ಅವ್ರು ಮೊದಲು ಕೊಟ್ಟಿದ್ದವರು ಟಿ.ಜೆ. ಅಬ್ರಾಮ್ ಮೊದಲು ಕೊಡ್ತಾರೆ. ಟಿ.ಜೆ. ಅಬ್ರಾಮ್ ಕೊಟ್ಟಿರೋ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ 20-25 ಲಕ್ಷ ಪೆನಾಲ್ಟಿ ಹಾಕಿ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಅವರಿಗೆ 20-25 ಲಕ್ಷ ಎಲ್ಲಾದರೂ ಪೆನಾಲ್ಟಿ ಹಾಕಿರೋದು ನೋಡಿದ್ದೀರಿ, ಕೇಳ್ಪಟ್ಟಿದ್ದೀರಿ ಯಾರಿಗಾದ್ರೂ? ಕೇಳ್ಪಟ್ಟಿದ್ದೀರಾ? ಅದರಿಂದ ಬಂದು ಅವರು ಆ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಇವತ್ತು ಗವರ್ನರ್. ಇನ್ನೊಂದು ವಿಚಾರ ಏನಂದರೆ, ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಏನಾದರೂ ಆ ರೀತಿಯಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರೆ ಒಂದು ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಗೆ ಕೊಡಬೇಕಾಗಿತ್ತು. ಇವಾಗ ನಮ್ಮದೇ ಇದೆ, SIT ಇದೆ, ಲೋಕಾಯುಕ್ತ ಇದೆ, COD ಇದೆ, CBI ಇದೆ. ಈ ಥರ ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಗೆ ಇವರು ಗವರ್ನರ್ ಅವರು ವಹಿಸಿ ಆ ತನಿಖೆ ಸಂಸ್ಥೆ ವರದಿ ಕೊಟ್ಟಾಗ ಹೌದು ಇವರು ಮಾಡಿದ್ದಾರೆ ಅಥವಾ ಮಾಡಿಲ್ಲ, ಆ ವರದಿ ಮೇಲೆ ಇವರೇನಾದರೂ ಪ್ರಾಸಿಕ್ಯೂಷನ್ಗೆ ಇದು ಪರ್ಮಿಷನ್ ಕೊಟ್ಟಿದ್ರೆ ಒಳ್ಳೆಯದು ಅಂತ. ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಿರುವಂಥ ಇದು ಇಲ್ಲ. ಯಾವುದಾರ ಒಂದು ತನಿಖೆ ಸಂಸ್ಥೆ ಕೊಟ್ಟು ಆ ತನಿಖೆ ಸಂಸ್ಥೆ ಎಲ್ಲ ತನಿಖೆಯನ್ನು ಮಾಡಿ ಹೌದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ರೆ ಆವಾಗ ಇವರು ಪ್ರಾಸಿಕ್ಯೂಷನ್ಗೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಇದು ರಾಜಕೀಯ ಉದ್ದೇಶದಿಂದ ಕೊಟ್ಟಿರುವಂಥದ್ದು ಅಂತ ನಾನು ಇದನ್ನು ಖಂಡಿಸ್ತೀನಿ. ಅವರು ಕೊಟ್ಟಿರೋದ್ರ ಮೇಲೆ ಕಾನೂನು ಹೋರಾಟ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ನಮ್ಮ ಸರ್ಕಾರದ ನಮಗೂ ಅಡ್ವೊಕೇಟ್ ಜನರಲ್ ಇರ್ತಾರೆ, ಸರ್ಕಾರದ ವಕೀಲರು ಇರ್ತಾರೆ, ಅದಕ್ಕೂ ಇನ್ನೂ ಸೀನಿಯರ್ ವಕೀಲ್ಸ್ ಇರ್ತಾರೆ. ಅವ್ರದ್ದು ಹತ್ರ ಮಾಹಿತಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೋದು ಅನ್ನೋದ್ರ ಇದ್ರ ಮೇಲೆ ಕಾನೂನು ಹೋರಾಟವನ್ನು ಇದ್ರ ಮೇಲೆ ನಾವು ಪ್ರಾರಂಭಿಸ್ತೀವಿ. ಅವರು ಕೇಳೋದು ಅವ್ರ ಹಕ್ಕು, ಅವ್ರು ಕೇಳ್ಬೋದು. ಆದರೆ ಸಿದ್ದರಾಮಣ್ಣ ಅವರು 40-45 ವರ್ಷ ಅವರ ರಾಜಕೀಯ ಚರಿತ್ರೆಯಲ್ಲಿ ಇದುವರೆಗೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಯಾವತ್ತೂ ಬಂದಿಲ್ಲ. ಇವತ್ತು ಅವ್ರ ಮೇಲೆ ಏನು ಕಪ್ಪು ಚುಕ್ಕೆ ಯಾವುದು ಇಲ್ಲ ಅವ್ರ ಮೇಲೆ, ಇವತ್ತೂ ಯಾವುದು ಇಲ್ಲ ಅವ್ರ ಮೇಲೆ. ಈ ವಿಚಾರಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರ ಮಿಸಸ್ದು ಜಮೀನು 3.5 ಎಕರೆ ಜಮೀನನ್ನು ಲೇಔಟ್ ಮಾಡಿ ಮಾರ್ಬಿಡ್ತಾರೆ ಮೂಡಾದವರು. ಅದಕ್ಕೆ ಬದಲಿಯಾಗಿ ನಾವು ಮಾರ್ಬಿಟ್ಟಿದ್ದೀವಿ, ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬದಲಿಯಾಗಿ ಬೇರೆ ಜಾಗದಲ್ಲಿ ಸೈಟ್ಗಳು ಕೊಡ್ತಾರೆ. ಅದು ಸಿದ್ದರಾಮಣ್ಣ ಅವರು ಸರ್ಕಾರದಲ್ಲಿ ಇದ್ದಾಗ, ಇವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಕೊಟ್ಟಿರುವಂಥದ್ದಲ್ಲ. ಅದು BJP ಸರ್ಕಾರ ಇದ್ದಾಗ ಕೊಟ್ಟಿರುವಂಥದ್ದು. ಏನಾದರೂ ಇವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಕೊಟ್ಟಿಲ್ಲ, BJP ಸರ್ಕಾರದಲ್ಲಿ ಕೊಟ್ಟಿದ್ದು. ಮೊನ್ನೆ ಅದನ್ನು ಹೇಳಿದ್ರ, ಹಂಗೂ ನಿಮ್ಮ ಸೈಟ್ಗಳು ತೊಗೋಬೇಕಂದ್ರೆ ನೀವು ವಾಪಸ್ ತೊಗೊಳ್ಳಿ ಸೈಟ್ಗಳು, ನನಗೆ ಏನು ಇವತ್ತು ವರ್ತಿದೆಯೋ ನನ್ನ ಜಮೀನು ದುಡ್ಡು ಕೊಟ್ಬಿಡಿ ಅಂತ ಹೇಳಿದಾರಲ್ಲ. ಇದು ತಪ್ಪಾ? ಇದು ಪ್ರಾಸಿಕ್ಯೂಷನ್ ಕೊಡ್ಬೋದಾ? ನೀವೇ ಪ್ರಾಸಿಕ್ಯೂಷನ್ಗೆ ಕೊಡ್ಬೋದಾ ಇದನ್ನು? ಅವ್ರೇನು ತಪ್ಪು ಮಾಡಿಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಇವ್ರಿಗೂ ಆ ಜಮೀನಿಗೂ ಸಂಬಂಧ ಇಲ್ಲ. ಇವ್ರ ಅವಧಿನಲ್ಲಾದರೂ ಆ ಸೈಟ್ಗಳು ಕೊಟ್ಟಿದ್ರೆ ಏನೋ ಇವ್ರು ಕೊಟ್ಬಿಟ್ಟಿದ್ದಾರೆ ಪ್ರೆಜರ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಕೊಟ್ಟಿರೋದೇ BJP ಅವಧಿನಲ್ಲಿ. BJP ಅವ್ರು ಇದು ಮಾಡಿ ಕೊಟ್ಟಿರುವಂಥದ್ದು. ಅವ್ರಿಗೆ ಗೊತ್ತಿರುತ್ತೆ ಏನಾಗಿದೆ ಅಂತ. ನೀವೇನು ಹೇಳಕ್ ಬಂದಿರೋದು? ಇಲ್ಲ, ಆಗೋದಿಲ್ಲ. ಸರ್ಕಾರ ಬೀಳ್ಸೋದಕ್ಕೆ ಯಾವ ಲೆಕ್ಕದಲ್ಲಿ ಆಗುತ್ತೆ ಹೇಳಿ, ನೀವೇ ಹೇಳಿ. 136 ಜನ ಇದೀವಲ್ಲ, 2/3 ಮೆಜಾರಿಟಿ ಬೇಕಂದ್ರೆ 80 ಜನ ರಿಸೈನ್ ಮಾಡಬೇಕು. 80 ಮೇಲೆ 90 ಜನ ಮಾಡಬೇಕು ರಿಸೈನ್. ಆಗುತ್ತಾ ಮಾಡ್ಸ? 90 ಜನ ಮಾಡ್ತಾರೆ. 90 ಜನ ರಿಸೈನ್ ಮಾಡಿ ಯಾರಾದರೂ ಹೋಗಿ ನಿಮಗೆ ರಿಎಲೆಕ್ಷನ್ ಹೋಗ್ತಾರೆ? ಎಲ್ಲ ಹೇಳೋದಕ್ಕೇನು, ಅವ್ರು ಹೇಳೋದಕ್ಕೆ ಹೇಳ್ಕೊಳ್ತಾರೆ. ಅದೆಲ್ಲ ಸುಳ್ಳು, ಅದೆಲ್ಲ ಆಗಲ್ಲ. ಕಾಂಗ್ರೆಸ್ ಅಲ್ಲಿ ಇರೋರು ಆ ಥರವ್ರು ಯಾರು ಇಲ್ಲ. ಇವಾಗ ಎಲ್ಲರಿಗೂ ಗೊತ್ತಿದೆ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀವಿ, ಖಂಡಿತ ಅಭಿವೃದ್ಧಿ ಮಾಡ್ತೀವಿ. ನಾನಂತೂ ಗವರ್ನರ್ ಮಾಡಿರುವಂಥ ಪ್ರಾಸಿಕ್ಯೂಷನ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ಅದು ಮಾಡಬಾರ್ದಾಗಿತ್ತವರು. ಎನ್ಕ್ವೈರಿ ಮಾಡಿ ಒಂದು ಸಂಸ್ಥೆ ಒಂದು ಎನ್ಕ್ವೈರಿ ಹಾಕಿ ಆ ಎನ್ಕ್ವೈರಿ ಮೇಲೆ ಏನಾದರೂ ರಿಪೋರ್ಟ್ ಬಂದಾಗ ಓಕೆ ಅಂದಿದ್ರೆ ಅದನ್ನು ಮಾಡಿದರೆ ಒಳ್ಳೆಯದು. ಎನ್ಕ್ವೈರಿ ಇಲ್ಲ, ಏನೂ ಇಲ್ಲ, ನೀವು ಯಾರೋ ಅರ್ಜಿ ಕೊಟ್ಟಿರೋದ ಮೇಲೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರೆ ಯಾವ ನ್ಯಾಯ? ನೀವೇ ಹೇಳಿ, ಯಾವ ನ್ಯಾಯ ಹೇಳಿ? ಹೋರಾಟನೇ ಮಾಡಬೇಕು. ಬೇರೆ ಹೋರಾಟಗಳು ಮಾಡೋದಕ್ಕೆ ಯಾವುದೂ ಆಪ್ಷನ್ ಇಲ್ಲ. ಕಾನೂನು ಹೋರಾಟನೇ ಮಾಡಬೇಕು. ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಹೋರಾಟನೇ ಮಾಡಬೇಕು. 100% ಇವಾಗ ನಾವು ಹೇಳ್ತಾ ಇರೋದು, ಇವಾಗ ಅವರು ಏನು ಎನ್ಕ್ವೈರಿ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾ ಇರೋದು ಅಂದ್ರೆ ರಾಜ್ಯಪಾಲರ ಒಂದು ಅವಧಿ ಇದನ್ನ ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. BJP ಅವ್ರು ದುರ್ಬಳಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲ, 100% ಮುಖ್ಯಮಂತ್ರಿಗಳ ಕೈವಾಡ ಅದರಲ್ಲಿ ಇಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೆ, ಮುಖ್ಯಮಂತ್ರಿಗಳು ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಆದೇಶ ಕೊಟ್ಟಿರ್ತಾರೆ.
ಕೊಡಬೇಕು ಅಂತ ಹೇಳಿರ್ತಾರೆ. ಇಂಥ ಟೈಮಲ್ಲೇ ನೀವು ಕೊಡಿ ಅಂತ ನೀವು ಹೇಳಿರೋದಿಲ್ಲ ಮುಖ್ಯಮಂತ್ರಿಗಳು. ಅವ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ್ ಮಾಡ್ಬೇಕು ಹಂಗೆ ಮಾಡಿದ್ದಾರೆ. ರಾಜೀನಾಮೆ ಕೊಡಲ್ಲ ಸಿದ್ದರಾಮಣ್ಣ ಅವ್ರು. ಯಾಕೆ ಕೊಡಲ್ಲ ಅಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಹೇಳಿ, ಯಾಕೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ. ಕಾಂಗ್ರೆಸ್ನಲ್ಲಿ ಆ ಥರ ಯಾರು ಕುತಂತ್ರ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾರು ಆ ರೀತಿಯಲ್ಲಿ ಇಲ್ಲ. ನಮ್ಮ ಗಮನ ಎಲ್ಲ ಒಂದೇ ಕಡೆ ಇದೆ, ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ಮಾಡಬೇಕು ಅನ್ನೋದು ಗಮನ ಬಿಟ್ಟರೆ ಅವ್ರನ್ನ ಇಳಿಸ್ಬೇಕು, ಇವ್ರನ್ನ ಕುಂಡಿಸ್ಬೇಕು ಅನ್ನೋವಂಥದ್ದು ನಿಜವಾಗ್ಲೂ ನಾನಂದ್ರೆ ಇದು ಮೀಡಿಯಾ ಮುಂದೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾ ಇರೋ ಮಾತಲ್ಲ. ಇದು ಒರಿಜಿನಲ್ ಆಗಿ 100% ಭಾಗ ಅವ್ರು ನಿಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಯಾರಿಗೂ ನಮ್ಮ ಪಕ್ಷದಲ್ಲಿ ಇಲ್ಲ, ಏನೂ ಇಲ್ಲ. ಇಲ್ಲ, ಖಂಡಿತವಾಗ್ಲೂ ಈ ರೀತಿಯಲ್ಲಿ ಆಗ್ತಾ ಇರೋದು ಸರ್ಕಾರದ ವರ್ಚಸ್ಸಿಗೆ, ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಆದ್ರೆ ನಾವೇನು ತಪ್ಪು ಮಾಡಿಲ್ಲ. ಸಿದ್ದರಾಮಣ್ಣ ಅವರು ಏನು ತಪ್ಪು ಮಾಡಿಲ್ಲ. ಇವಾಗ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಈ ಧಕ್ಕೆ ಆಗುತ್ತೆ, ವರ್ಚಸ್ ಕಮ್ಮಿ ಆಗುತ್ತೆ ಅನ್ಕೋಬಹುದು. ಏನು ಅವ್ರು ತಪ್ಪು ಮಾಡಿಲ್ಲ. ನೀವೇ ಹೇಳಿ ಸರ್, ಪತ್ರಕರ್ತರು ಹೇಳಿ ಸರ್, ಅವ್ರೇನಾದ್ರೂ ಅವ್ರ ಸರ್ಕಾರ ಇದ್ದಾಗ ಏನಾದ್ರು ಮಾಡಿದಾರ ಸರ್? ಸುಮ್ಮನೆ ಏನಾದ್ರು ಕೊಟ್ಟಿದ್ದಾರೆ ಹೋದ್ರೆ ಹೋಗ್ಲಿ. 3.5 ಎಕರೆ ಜಮೀನು ತಗೊಂಡಿದ್ದಾರೆ, 30,000 ಚಿಲ್ಲರೆ ಅಡಿ ಏನೋ ಕೊಟ್ಟಿದ್ದಾರೆ ಜಾಗ. ಅದೂ ಕಮ್ಮಿ ಕೊಟ್ಟಿದ್ದಾರೆ. 50-50 ಲೆಕ್ಕದಲ್ಲಿ ಅದು ಕಮ್ಮಿನೇ ಲೆಕ್ಕ ಹೇಳಕ್ಬೋದು ಅವ್ರು ಕೊಟ್ಟಿರೋದು. ಹಂಗೂ ಹೇಳ್ಬಿಟ್ರು ನನ್ನ ಜಮೀನು ನಮ್ಗೆ ವಾಪಸ್ ಕೊಟ್ಬಿಟ್ರೆ ನಮ್ಮ ಮಿಸಸ್ದು, ನಿಮ್ಮ ಸೈಟ್ಗಳು ನೀವು ವಾಪಸ್ ಕೊಡಿ. ಇಲ್ಲ, ನಿಮ್ಮ ಸೈಟ್ಗಳು ನೀವು ವಾಪಸ್ ತಗೊಂಡು ಆ ಜಮೀನು ಬರ್ತೀವಿ 60 ಕೋಟಿ ಇದೆ, 60 ಕೋಟಿ ದುಡ್ಡು ಕೊಟ್ಬಿಡಿ ಅಂತ ಹೇಳಿ. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಸರ್? ಬಿಜೆಪಿ ಅವರು ಇದ್ರು, MLAs ಬಿಜೆಪಿ ಅವರೇ ಇದ್ರು ಅವಾಗ ಎಲ್ಲರೂ ಬಂದಲ್ಲಿ. ಸರ್ಕಾರನೂ ಅವ್ರದೇ ಇತ್ತು. ಬೈರ್ತಿ ಬಸವರಾಜ್ ಅವರು ಮಿನಿಸ್ಟರ್ ಇದ್ರು ಆ ಟೈಮಲ್ಲಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ರು. 10 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಬೇರೆ 10 ಕೋಟಿ ಜಲಜೀವನ್ ಬಿಡಿ. 10 ಕೋಟಿ ಅನುದಾನ ಬಂದಿರೋದು ಯಾವುದು ಅಂತ ಹೇಳಿದ್ರೆ ಟೆಂಡರು ಆಗಿದೆ. ಒಬ್ಬರು ನಾಯ್ಡು ಅನ್ನೋರಿಗೆ ಟೆಂಡರ್ ಆಗಿದೆ. ಕೆ ಬೈಪಲ್ಲಿ ರಸ್ತೆ PWD ರೋಡು ಅದಾಗೋದಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 10 ಕೋಟಿ ಕೊಟ್ಟಿದ್ದಾರೆ, ನನಗೂ ಗೊತ್ತಿದೆ. ಟೆಂಡರ್ ಆಗಿರೋ ಹೆಸರು ಹೇಳ್ದಲ್ಲ, ನಾಯ್ಡು ಅಂತ ನಮ್ಮ ಅಂತರ್ಗಂಗೆ ಬೆಟ್ಟರ್ ಮಾಡಿದ್ರಲ್ಲ ರೋಡು, ಅವ್ರಿಗೆ ಟೆಂಡರ್ ಆಗಿದೆ. ಅದೂ 10 ಕೋಟಿ, ಶ್ರೀನಿವಾಸಪುರದ 10 ಕೋಟಿ, ಎರಡೂ ಅವ್ರಿಗೆ ಟೆಂಡರ್ ಆಗಿದೆ. ಅದಾಗಿರೋದು ನಿಜ. ಅದು ಅವ್ರು ಬಂದಿಲ್ಲ ಅಂತ ಹೇಳಿರ್ಬೋದು. ಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ. ನಿರ್ಲಕ್ಷ್ಯ ಮಾಡಿಲ್ಲ ಅವ್ರನ್ನ. ನಾನು ಇವತ್ತು ನೀವು ಬೇಕಾದ್ರೆ ಸಮೃದ್ಧಿ ಮಂಜುನಾಥ್ ಮೀಡಿಯಾ ಅವ್ರಿಗೆ ಹೇಳ್ತೀನಿ. ನಾನು ಒಂದು ದಿವಸ ಸಮೃದ್ಧಿ ಮಂಜುವರಿಗೆ ನಾನೇ ಹೇಳ್ತೀನಿ. ಏನಂತ ಹೇಳಿದ್ರೆ, ನಮಗೆಲ್ಲ ಇವಾಗ PWD ಇಂದ ದುಡ್ಡು ಕೊಡ್ತಾ ಇದ್ದಾರೆ ಬ್ರದರ್, ನೀವು ಬನ್ನಿ ನನ್ನ ಜೊತೆ, ಇಬ್ಬರು ಹೋಗೋಣ, ಒಂದು ಎಸ್ಟಿಮೇಟ್ ಮಾಡ್ಕೊಳ್ಳಿ, ಒಂದು 20-25 ಕೋಟಿಗೆ ಎಸ್ಟಿಮೇಟ್ ಮಾಡಿಸಿ ಆಫೀಸರ್ ಕೈಲಿ ತೊಗೊಳ್ಳಿ, ನೀವು ತೊಗೊಂಡು ಬನ್ನಿ, ನಾವು ಇಬ್ಬರು ಜೊತೆಯಲ್ಲಿ ಹೋಗೋಣ, ಜೊತೆಯಲ್ಲಾಗಿ ನಮ್ಮದು ನಿಮ್ಮದು ಎರಡು ಮಾಡಿಸ್ಕೊಂಡು ಬರೋಣ ಅಂತ ನಾನು ಹೇಳಿದೆ. ಬೇಕಂದ್ರೆ ಅವ್ರನ್ನೇ ಕೇಳಿ, ನಾನು ಏನೇ ಹೇಳಿದ್ದೀನಿ ಇಲ್ವ ಅಂತ ಅವ್ರನ್ನೇ ಕೇಳಿದ್ದೀನಿ. ನಾನು ಕೇಳಿದಾಗ ಅವ್ರು ಏನಂದ್ರೆ, ಇಲ್ಲ ನನ್ನನ್ನು ಮುಖ್ಯಮಂತ್ರಿಗಳು ಬಂದು ನೋಡೋಕೆ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ, ನಾನು ಅವಾಗ ತೊಗೊಂಡೋಗಿ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟು ನಾನು ಕೊಡ್ತೀನಿ. ಆಯ್ತಪ್ಪ ಸರಿ, ಹಂಗಾದ್ರೆ ನೀವು ಮಾಡಿಸ್ಕೊಂಡ್ರಿ ನಾನು ಹೇಳಿದೆ. ನಾನು ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಿ ನಾನು ಕರೆದಿದ್ದೀನಿ ಅವರು. ಯಾಕಂದ್ರೆ ಅದನ್ನೇ ಕೇಳಿ, ಕರೆದಿದ್ದೀನಿ ಇಲ್ವ ಅಂತ ಕೇಳಿ. ಇಲ್ಲ ನೀನು ಎಸ್ಟಿಮೇಟ್ ಮಾಡಿಸು ಅಂತ ಹೇಳಿದ್ದೀನಿ. ಇಲ್ಲ ನೀನು ಮಾಡಿಸಿಲ್ಲ ಅಂದರೆ ಹೇಳು, ನಾನೇ ಬೇಕಂದರೆ ಈಗ ಹೇಳ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿ. ಇಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳೋದು. ಆಮೇಲೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ಹೋಗ್ಬೇಕಲ್ಲ, ಮಾತಾಡಬೇಕಲ್ಲ. ಇವತ್ತು ನಮ್ದು 13ನೇ ತಾರೀಕು ನಮ್ದೊಂದು 20 ಕೋಟಿ ಒಂದು, 25 ಕೋಟಿ ಒಂದು, 2 ಟೆಂಡರ್ ಆಗಿದೆ, ಕಂಪ್ಲೀಟ್ ಆಗಿದೆ, ಟೆಂಡರ್ ಆಗಿದೆ. ಇವಾಗ ಪೂಜೆ ಮಾಡ್ತೀವಿ, 2-3 ದಿವಸದಲ್ಲಿ ಪೂಜೆಗಳು ಮಾಡ್ತೀವಿ. ರೋಡ್ದು ನರಸಾಪುರದ್ದು, ಕಾಜಕಳ್ಳಿ ರೋಡು, ಆಮೇಲೆ ಇದು ಯಾವ್ದನ್ನದು APMC ಈ ಕಡೆ ಒಂದ್ ಕಡೆ ಮಾಡಿದೀವಲ್ಲ, ಇನ್ನೊಂದು ಕಡೆ ಅದು APMC ಅದು ಮಾಡಿದ್ವಿ. ಗದ್ದೆಕಣ್ಣು ರೋಡ್ ಅದನ್ನ 20 ಕೋಟಿನ ಅದು ಶಟ್ಮಾದ್ ಮಂಗಲದಿಂದ ಇದಕ್ಕೆ ನಮ್ಮ ಚಂಜಮಲೆ ಬರುತ್ತಲ್ಲ 20 ಕೋಟಿ ಒಂದೇ ರೋಡ್ ಮಾಡಿದ್ವಿ. ತಿರ್ಗಾ ಇವತ್ತು ರವೀಶ್ ಅಂತ ಒಬ್ಬರಿಗೆ ಟೆಂಡರ್ ಆಗಿದೆ. ಇದನ್ನು ನಮ್ಮ ಲೋಕಲ್ ಅವರೆಲ್ಲ ಟೆಂಡರ್ ಹಾಕೊಂಡಿದ್ದಾರೆ, ಕೃಷ್ಣಾರೆಡ್ಡಿ, ಜಂಬೆನಾಡ್ಸನ್ ಇವರೆಲ್ಲ ಹಾಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ನಮ್ದು ಕೂಡ 10 ಕೋಟಿ ಟೆಂಡರ್ ಆಗಿದೆ. ಆ ರೋಡ್ಗಳೆಲ್ಲ ಡೆವಲಪ್ಮೆಂಟ್ ಮಾಡೋದು ಅದು ಆಗಿದೆ. ತಿರ್ಗಾ 15 ಕೋಟಿಗೆ ಪ್ರಪೋಸಲ್ ಬಂದಿದೆ ನಮಗೆ. 15 ಕೋಟಿಗೆ ನಾವು ಪ್ರಪೋಸಲ್ ಕಳಿಸ್ಬೇಕು. ಇನ್ನೊಂದು 25 ಕೋಟಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ. ನಿನ್ನೆ ಮಾತಾಡ್ಬೋಲ್ಲ, RDPR 25 ಕೋಟಿ ಇದೆ. ಅದು ಬಿಟ್ಟು PWD 25 ಕೋಟಿ ಇದೆ. PWD 25 ಕೋಟಿ ಟೆಂಡರ್ ಪ್ರೋಗ್ರೆಸ್ ಇದೆ. RDPR ಆಲ್ಮೋಸ್ಟ್ ಟೆಂಡರ್ ಎಸ್ಟಿಮೇಟ್ಸ್ ಸ್ಯಾಂಕ್ಷನ್ಸ್ಗೆಲ್ಲ ಹೋಗಿದೆ, ಟೆಂಡರ್ ಬಂದ್ಬಿಡುತ್ತೆ. ಇಷ್ಟೆಲ್ಲ ಇದೆ. ಯಾಕೆ ನಮ್ಗೆ ಹೆಂಗೆ ಬರ್ತಾ ಇದೆ? ನಾವು ಹೋಗ್ತಾ ಇದ್ದೀಪ್ಪ ಕಾಲು. ನಿನ್ನೆ ಹಬ್ಬದ ದಿವಸನೂ ಮುಖ್ಯಮಂತ್ರಿಗಳು ಹೋಗಿ ಮೀಟ್ ಮಾಡ್ಕೊಂಡು ಕೇಳ್ಕೊಂಡು ಇವರು ಇದು ಆಯ್ತು ಕೊಡೋಣ ಬಿಡು, ಏನು ಡೆವಲಪ್ಮೆಂಟ್ ಏನು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಕೊಡ್ತಾ ಇದ್ದಾರಲ್ಲ, ಆ ಥರ ಏನು ಪ್ರಾಬ್ಲಮ್ ನನಗೆ. ಇವ್ರು ಕೇಳಬೇಕು, ಹೋಗಿ ಕೇಳದೆ ಹೆಂಗಾಗುತ್ತೆ ಹೇಳಿ? ಕೇಳಿಲ್ಲ ಅವರಷ್ಟೇ. ಈ ಒಂದನ್ನು ಮಾತನ್ನು ಕೇಳಿ. ನಮ್ಮ ಶಾಸಕರಿಗೆ ನಾನು ಹೇಳ್ತೀನಿ, ನಾನು ಅವ್ರನ್ನ ನನ್ನ ಜೊತೆ ಬಾಪ ಹೋಗೋಣ, ಮುಖ್ಯಮಂತ್ರಿಗಳ ನಮಗೆಲ್ಲ 20-25 ಕೋಟಿ ಕೊಡ್ತಾರಂತೆ, ನಿಮಗೂ ಕೊಡಿಸ್ತಿ ತಗೊಳ್ಳೋಣ
ಬಾ ನೀನು ನನ್ನ ಜೊತೆಯಲ್ಲಿ ಅಂತ ಹೇಳಿದೆ. ಇಲ್ಲ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ದಾರೆ ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿದ್ರೆ ನೀವು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಅದಾದ್ಮೇಲೆ ನಾನು ಯಾವತ್ತೂ ಮಾತಾಡಕ್ಕೆ ಹೋಗಿಲ್ಲ. ಯಾರ ಜೊತೆಲಿ ಹೋದ್ರು ಹೆಂಗ್ ಹೋದ್ರು ಎಲ್ಲ ಗೊತ್ತು ನನಗೆ. ಅದು ವಾತಾವರಣ ಕೆಟ್ಟೋಯ್ತು. ಇಲ್ಲ ಅಂದಿದ್ರೆ ಅದೇನೋ ಹೆಚ್ಚು ಕಮ್ಮಿ ಆಗಿರೋದಿಲ್ಲ ವಾತಾವರಣ. ಇಲ್ಲಿ ಅವ್ರವ್ರಿಗೆ ಸಹ ನೋಡಿ ಸರ್, ಅಭಿವೃದ್ಧಿ ಮಾಡಬೇಕು ಅಂತ ಉದ್ದೇಶ ಇದ್ರೆ CM ಆಗಲಿ ಯಾರಾಗಲಿ ಕಾಲೋ ಕೈ ಹಿಡ್ಕೊಂಡು ಮಾಡ್ಬೇಕು ಸರ್. ಇವಾಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಆಪೋಸಿಷನ್ MLA ಆದ್ರೂ ಹೋಗಿ ಕೇಳಿದ್ರೆ ಏನು ಆಗಲ್ಲ ಅನ್ನೋಕ್ಕಾಗುತ್ತೆ. MLAನ ಯಾರಾದ್ರೂ CM ಹೇಳ್ತಾರೆ ಆಗಲ್ಲ ಅಂತ, ಯಾರು ಆಗಲ್ಲ ಅಂತ ಹೇಳೋದಿಲ್ಲ ಸರ್. ಓಕೆ, 10 ರೂಪಾಯಿ ಕೊಡೋ ಜಾಗದಲ್ಲಿ ಒಂದು 8 ರೂಪಾಯಿನ ಕೊಡ್ತಾರೆ, ಇಲ್ಲ 5 ರೂಪಾಯಿನ ಕೊಡ್ತಾರೆ. ನಾವು ಹೋಗಿ ಕೇಳಬೇಕಲ್ಲ, ಅದನ್ನ ಕೇಳ್ದೇನೆ ನಾವು ಸುಮ್ಮನೆ ಇದ್ರೆ ಆಗೋದಿಲ್ಲ. ನಿನ್ನೆನೂ ಹೋಗಿದ್ವಿ ಸರ್ ನಾವು ಮುಖ್ಯಮಂತ್ರಿಗಳು, ನಿನ್ನೆ ಹೋಗಿ ನಾವು ಬಂದ್ವಿ ಸರ್. ನಿನ್ನೆನೂ ಮಾತಾಡ್ತೀವಿ. ನನಗೆ ಯಾವಾಗ ಇರುತ್ತೆ, ನಾನು ಶುಕ್ರವಾರ ಕಂಪಲ್ಸರಿ ಮುಖ್ಯಮಂತ್ರಿಗಳು ಮೀಟ್ ಮಾಡೇ ಮಾಡ್ತೀನಿ. ವಾರದಲ್ಲಿ ಶುಕ್ರವಾರ ಮಾತ್ರ ಮೀಟ್ ಮಾಡ್ತೀನಿ ಹೋಗಿ. ನಾನು ಏನಂದ್ರೆ ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ. ಕಮಿಟಿ ಮೀಟಿಂಗ್ ಮುಗಿಸ್ಕೊಳ್ಳೋಕೆ ಮುಂಚೆನೂ ಹೋಗೋಕೆ ಮುಂಚೆನೂ ಇಲ್ಲ ಕಮಿಟಿ ಮೀಟಿಂಗ್ ಫೋನ್ ಮಾಡಿ ಕೇಳ್ಕೊಂಡು ಟೈಮು ಹೋಗಿ ಒಂದು ವಿಸಿಟ್ ಮಾಡ್ಕೊಂಡು ಮಾಡ್ಬೇಕು. ಏನು ಬಂದಿದ್ದು ಅಂತಾರೆ, ನಾನು ಸುಮ್ಮನೆ ನಿಮ್ಮ ಆಶೀರ್ವಾದ ಅಂದ್ಬಿಟ್ಟು ನಮ್ಗೆ ಏನು ಕೆಲಸ ಏನು ಸುಮ್ಮನೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ಬಂದ್ಬಿಡೋದು. ಯಾಕಂದ್ರೆ ಜ್ಞಾಪಕ ಇರ್ಬೇಕು, ಏನು ಮನ್ಸಿಗೆ ಬರ್ತಾರೆ, ಈಗ ಬರ್ತಾರೆ ಏನು ಹೇಳ್ದೆ ಹೋಗ್ತಾರಲ್ಲ ಅಂತ. ಒಂದು 2 ಸಲ ಹೋದ್ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಒಂದು ಅನ್ಯಾಯ. ನೀವೇ ಎಷ್ಟು ಏನು ಪ್ರಾಸಿಕ್ಯೂಷನ್ ಏನು ಕೊಡಬೇಕು? ಒಂದು ತನಿಖಾ ಸಂಸ್ಥೆ ಕೊಟ್ಟು ಎನ್ಕ್ವೈರಿ ಮಾಡಿಸೋದು. ನೀವು ಎನ್ಕ್ವೈರಿ ಮಾಡಿ ರಿಪೇರಿ ಅದ್ರಲ್ಲಿ ರಿಪೋರ್ಟ್ ಬಂದ್ಮೇಲೆ ತಪ್ಪು ಅಂತ ಹೇಳಿದ ಮೇಲೆ ನೀವು ತಪ್ಪಾಗಿ ಅಂತ ಅವರು ರಿಪೋರ್ಟ್ ಕೊಟ್ಮೇಲೆ ನೀವು ಆವಾಗ ಪ್ರಾಸಿಕ್ಯೂಷನ್ ಕೊಡಿ, ಯಾರು ಬೇಡ ಅಂತಿದ್ರು. ಏನೂ ಮಾಡದೆ ಡೈರೆಕ್ಟಾಗಿ ನೀವು ಕೊಟ್ಬಿಟ್ರೆ ಇದು ರಾಜಕೀಯ ದುರುದ್ದೇಶ ಅಲ್ವಾ? ಈ ರಾಜಕೀಯ ದುರುದ್ದೇಶನ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಕಾನೂನು ಹೋರಾಟವನ್ನು ನಮ್ಮ ಇದೆಲ್ಲ ವಾಲ್ಮೀಕಿ ಹಗರಣದ್ದು ಬಂದು ಅದೆಲ್ಲ ಕಣ್ಣಿಗೆ ಕಾಣಿಸಿರೋ ಥರ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಅಕೌಂಟ್ಗಳಿಗೆ ಗೊತ್ತೇ ಇದೆ. ಅದು ತಪ್ಪೆ. ಅವರು ಮಂತ್ರಿನೂ ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಿ ಅವರು ಜೈಲಲ್ಲಿದ್ದಾರೆ. ಇನ್ನೊಬ್ಬರು ಬೋರ್ಡ್ ಚೇರ್ಮನು ಅವ್ರದ್ದು ಕೇಸ್ ಆಗಿದೆ, ಅವ್ರದ್ದು ಎನ್ಕ್ವೈರಿ ನಡೀತಾ ಇದೆ. ಅದು ತಪ್ಪಾಗಿರೋದಕ್ಕೆ ಕರೆಕ್ಟಾಗಿ ಮಾಡಿದ್ದಾರೆ. ಅದನ್ನು ನಮ್ಮ ಸರ್ಕಾರ ಎದ್ಕೊಂಡು ಆಗಿದೆ, ಕೆಲಸ ಆಗಿದೆ. ಇವಾಗ ಮಂತ್ರಿ ಜೈಲಲ್ಲಿ ಇದ್ದಾರೆ ಇಲ್ವಾ? ಆಗಿದೆ ಅಲ್ವಾ? ಇದೇನು ಆಗದೆ ಇರೋದ ಮೇಲೆ ಸುಮ್ಮನೆ ಇದು ಪ್ರಾಸಿಕ್ಯೂಷನ್ ಕೊಡೋದು ಒಳ್ಳೇದಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ನಾವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲರೂ ಇದ್ದೀವಿ. ಅವ್ರು ಯಾವುದೇ ರೀತಿಯಲ್ಲಿ ಮೋಸ ಅನ್ಯಾಯ ಕೆಟ್ಟದ್ದು ಯಾವುದು ಮಾಡಿಲ್ಲ. ಅವ್ರು ಮಾಡುವಂಥ ವ್ಯಕ್ತಿನೂ ಅಲ್ಲ. ನಮಗೆಲ್ಲ ಯಾವತ್ತು ಬುದ್ಧಿವಾದ ಹೇಳಿರುವಂಥವ್ರು, ಅವರಂತ ಮಾಡುವಂಥ ವ್ಯಕ್ತಿನೂ ಅಲ್ಲ ಅವರು. ಅವ್ರ ಜೊತೆಗೆ ನಾವೆಲ್ಲ ಇದ್ದು ಕಾನೂನು ಹೋರಾಟವನ್ನು ಮಾಡ್ತೀವಿ.